ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಎಫ್ಐಆರ್ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಮಗೆ 8 ಮಂದಿ ಸಿಬ್ಬಂದಿಗಳ ವಿರುದ್ಧ ಆಗಿರುವಂತಹ ಎಫ್ಐಆರ್ ಇದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ 8 ಜನ ರೋಗಿಗಳ ಅನುಕೂಲಕ್ಕೆ ಅಳವಡಿಸಿದ್ದ ಸ್ಕ್ಯಾನರ್ ಅನ್ನು ಇವರು ದುರುಪಯೋಗ ಮಾಡಿಕೊಂಡಿದ್ರು 23 ಲಕ್ಷ ಹಣ ದುರುಪಯೋಗ ಪಡಿಸಿಕೊಂಡಿದ್ದ ಆರೋಪಿಗಳು ಲ್ಯಾಬ್ನಲ್ಲಿ ಕೆಲಸಕ್ಕಿದ್ದ ಪ್ರೀತಿ ಪುನೀತಾ ಸಲ್ಮಾ ಸತ್ಯ ಶಶಿಕಲಾ ಲಕ್ಷ್ಮೀಕಾಂತಮ್ಮ ದರ್ಶನ್ ವಿರುದ್ಧ ಎಫ್ಐಆರ್ ಆಗಿದೆ ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ದೀಪಕ್ ಕೊಟ್ಟ ದೂರಿನ ಅನ್ವಯ ಎಫ್ಐಆರ್ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಆಗಾಗ ಡೀಟೇಲ್ಸ್ ನೋಡ್ತಾ ಇರ್ತೀವಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಅಷ್ಟೇ ರೋಗಿಗಳ ಅನುಕೂಲಕ್ಕೆ ಇರಲಿ ಅಂತ ಹೇಳಿ ಸ್ಕ್ಯಾನರನ್ನು ಅಳವಡಿಸಿದ್ರೆ ಇವರು ತಮ್ಮ ಸ್ವಾಮಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಸೊ ಈ ಭ್ರಷ್ಟಾಚಾರವನ್ನು ಬೆಳಕಿಗೆ ತಂದಿದ್ದು ಕೂಡ ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ದೀಪಕ್ ಅವರು ಈಗ ಅವರು ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ಆಗಿದೆ ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ಈ ಪ್ರಕರಣವನ್ನು ಒಂದ್ಸಲ ರೀಕಾಲ್ ಮಾಡ್ಕೊಡೋದಾದ್ರೆ ಏನು ಪ್ರಕರಣ ಇದು ಮತ್ತೆ ಎಷ್ಟು ಸಮಯದಿಂದ ದುರುಪಯೋಗ ಮಾಡ್ಕೊಳ್ತಾ ಇದ್ರು ಈಗ ಎಫ್ಐಆರ್ ಆಗಿದೆ ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅರೆಸ್ಟ್ ಮಾಡಿದಾರಾ ಏನೇನು ಮಾಹಿತಿ ಇದೆ ಮಮತಾ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು 8 ಜನ ಸಿಬ್ಬಂದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾರಣ ಏನು ಅಂತ ನೋಡೋದಾದರೆ ಇವರು ಅಲ್ಲಿ ರೋಗಿಗಳಿಗೆ ಅನುಕೂಲವಾಗಲಿ ಅಂತೇಳಿ ಒಂದು ಸ್ಕ್ಯಾನರನ್ನು ಅಳವಡಿಸಿರ್ತಾರೆ ಆ ಸ್ಕ್ಯಾನರನ್ನು ದುರುಪಯೋಗ ಮಾಡಿಸ್ಕೊಂಡು ಸುಮಾರು 23 ಲಕ್ಷದಷ್ಟು ಹಣ ದುರುಪಯೋಗ ಪಡಿಸ್ಕೊಂಡಿರುವಂಥ ಸಂಬಂಧಪಟ್ಟಂತೆ ಒಟ್ಟು 8 ಜನ ಸಿಬ್ಬಂದಿಗಳ ವಿರುದ್ಧ ಈಗ ದೂರನ್ನು ಕೂಡ ಕೊಟ್ಟಿರುವಂಥದ್ದು 8 ಜನ ಸಿಬ್ಬಂದಿಗಳು ಕೂಡ ಗುತ್ತಿಗೆ ಆಧಾರದ ಮೇಲೆ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು ಇವರೆಂಟು ಪ್ರೀತಿ ದರ್ಶನ್ ಶಶಿಕಲಾ ಸೇರಿದಂತೆ ಒಟ್ಟು 8 ಜನ ಆರೋಪಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಅದೇ ಆಸ್ಪತ್ರೆಯ ವೈದ್ಯ ಅಧೀಕ್ಷಕರಾಗಿರುವಂಥ ದೀಪಕ್ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ 8 ಜನ ಆರೋಪಿಗಳಿಗೂ ಕೂಡ ವಿಚಾರಣೆಗೆ ಬರುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಕಳೆದ 6 ತಿಂಗಳಿಂದಲೂ ಕೂಡ ಈ ಸ್ಕ್ಯಾನರನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು ಹಾಗಾಗಿ 8 ಜನ ಆರೋಪಿಗಳ ವಿಚಾರಣೆ ವೇಳೆ ಏನು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಮಮತಾ ಧನ್ಯವಾದ ತಮ್ಮ ಮಾಹಿತಿಗಾಗಿ 8 ಜನರ ವಿರುದ್ಧ ಅಧಿಕಾರದ ದುರುಪಯೋಗದ ಆರೋಪ ಕೇಳಿ ಬಂದಿದೆ ಸೊ ಎಫ್ಐಆರ್ ಆಗಿದೆ ಅರೆಸ್ಟ್ ಮಾಡ್ತಾರಾ ಅಥವಾ ವಿಚಾರಣೆಗೆ ಸೀಮಿತ ಆಗುತ್ತಾ ಅವರನ್ನು ವಜಾ ಮಾಡಿ ಅವರನ್ನು ಗುತ್ತಿಗೆಗೆ ಹೈರ್ ಮಾಡಿದ ವ್ಯಕ್ತಿಗಳ ಮೇಲೂ ಕೂಡ ಕ್ರಮ ಆಗುತ್ತಾ ಯಾರ್ಯಾರು ಗುತ್ತಿಗೆಗೆ ಬರುತ್ತೆ ಈ ವಿಚಾರ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ